ಹಲೋ, ಮತ್ತೆ ಬಂದಿದ್ದೀನಿ. ಏನಿವತ್ತು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಮನೆ ಹುಡುಕ್ಬೇಕಲ್ವಾ? ಮದುವೆ ಆಗಿ 2 ತಿಂಗಳಾಯ್ತು, ಬಟ್ ಇನ್ನೂ ನನಗೆ ಮನೆ ಸಿಕ್ಕಿಲ್ಲ. ಬೆಂಗಳೂರಲ್ಲಿ ಮನೆ ಸಿಗಲ್ಲ ಅಂತ ಕೇಳಿದ್ದೆ, ಬಟ್ ಆದ್ರೆ ಮೈಸೂರಲ್ಲೂ ಮನೆಗೆ ಇಷ್ಟೊಂದು ಬಂದಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಇಷ್ಟು ವರ್ಷದಲ್ಲಿ ಮನೆ ಹುಡುಕೋದು ಇಷ್ಟು ಕಷ್ಟ ಅಂತ ನನಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ನಾನು ಮನೆ ಹುಡುಕೇ ಇರಲಿಲ್ಲ. ಫಸ್ಟ್ ಟೈಮ್ ನಾನು ಮನೆ ಹುಡುಕಿರೋದ್ರಿಂದ ನನಗೆ ಪ್ರಾಬ್ಲಮ್ ಈಗ ಗೊತ್ತಾಗ್ತಾ ಇದೆ. ಮೈಸೂರಲ್ಲಿ ಇರೋರೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟು PGಗೆ ಅಂತ ಬಿಟ್ಬಿಟ್ರೆ ಬಾಡಿಗೆಗೆ ಅಂತ ಹುಡ್ಕೋರ್ ಕತೆ ಏನಾಗಬೇಕಾ? ಬಾಡಿಗೆದಾರರ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಮನೆನ ಬಾಡಿಗೆ ಕೊಡ್ರಿ, ಅಷ್ಟೇ ಸಾಕು. IT ಕೆಲಸ ಮಾಡೋರು ಮಾತ್ರ ನಿಮಗೆ ಬಾಡಿಗೆ ಕೊಡಲ್ಲ, ಎಲ್ಲರೂ ಬಾಡಿಗೆ ಕೊಡ್ತಾರೆ. ಯಾಕೆ ಹಿಂಗೆಲ್ಲ ಮಾತಾಡಿದೆ ಅಂತ ಅನ್ಕೋತಾ ಇದ್ದೀರಾ? ನನ್ನ ಕತೆ ಇದೇ ಆಗಿದೆ. ಮೈಸೂರಲ್ಲಿ ಮನೆ ಸಿಗ್ತಾ ಇಲ್ಲ, ನಾನು ಶಿಫ್ಟ್ ಆಗ್ತಾ ಇಲ್ಲ. ನಾನು ಈ ಊರಿಂದ ಆ ಊರಿಗೆ, ಆ ಊರಿಂದ ಈ ಊರಿಗೆ ತಿರುಗಾಡೋದು ತಪ್ತಾ ಇಲ್ಲ. ಮೈಸೂರಲ್ಲಿ 2 ದಿನ ಇದ್ದು ಮನೆ ಹುಡುಕಿ ನನಗಂತೂ ಸಾಕಾಯ್ತು. ಸಾಕಪ್ಪ ಇದ್ರ ಸವಾಸ ಅಂತ ಅಂದ್ಬಿಟ್ಟು ಊರಿಗೆ ಬಂದು ಸೇರ್ಕೊಂಡೆ. ಬ್ಯಾಕ್ ಟು ಆಫೀಸ್ ಅನ್ನೋ ಥರ ನಾನು ದಿನಚರಿಗೆ ಬರಬೇಕು ಅನ್ನೋದಕ್ಕೆ ನನಗೆ ಇಷ್ಟು ದಿನ ಬೇಕಾಯಿತು. ಬೆಳಿಗ್ಗೆ ಎದ್ದು ಬಿಸಿ ನೀರು ಕುಡಿದೆ, ಬಾದಾಮಿ ತಿಂದೆ, ಬ್ರಷ್ ಮಾಡಿದೆ, ನಿಮ್ಗೊಂದು ಹಾಯ್ ಹೇಳಿದೆ, ತಿಂಡಿ ತಿಂದು ಅದಾದಮೇಲೆ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲನೂ ಮಾಡಿಕೊಂಡೆ. ಬೆಳಿಗ್ಗೆ ಏನೋ ತಿಂಡಿ ಮುಗೀತಾದ್ರೆ ಮಧ್ಯಾಹ್ನಕ್ಕೆ ಏನು ತಿನ್ನಬೇಕು ಅಂತ ಅಂದ್ಕೊಂಡೆ. ಸೊ ಮಿಲೆಟ್ಸ್ ಇತ್ತು. 3-4 ಡೇಸಿಂದ ಅಭ್ಯಾಸ ಮಾಡ್ಕೋತಾ ಇದ್ದೀನಿ ಇದನ್ನು ಕುಡಿಯೋದಕ್ಕೆ. ಯಾವುದು ಅಂತ ಮುಂದೆ ಬರೋ ಬ್ಲಾಗಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ನೆನ್ನೆ ಟೇಸ್ಟ್ಗೆ ಅಂತ ನಮ್ಮ ಅಜ್ಜಿಗೆ ಸ್ವಲ್ಪ ಕೊಟ್ಟಿದ್ದೆ, ಅವ್ರಿಗೆ ಇಷ್ಟ ಆಯಿತು. ಸೊ ಅದಕ್ಕೆ ಅಂದ್ಬಿಟ್ಟು ಅವ್ರಿಗೂ ಸೇರಿಸಿ ಮಾಡಿದೆ. ಇವತ್ತು ಸ್ವಲ್ಪ ಶೃಂಗಾರ ಕಾಣಲಿ ಅಂದ್ಬಿಟ್ಟು ಬಾದಾಮಿ ಪಿಸ್ತಾ ತುರ್ದು ಹಾಕಿ ಇವತ್ತಿಂದ ಇಷ್ಟೇ. ಮತ್ತೆ ಸಿಗ್ತೀನಿ, ಬಾಯ್.